ನೀಡ್ಸಾ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಹೊಸ ಟ್ರಿಮ್ಮರ್ನ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ಬೋಟ್ ಕಡೆಯಿಂದ ಒಂದು ಹೊಸ ಟ್ರಿಮ್ಮರ್ನ ಲಾಂಚ್ ಮಾಡಿರುವಂಥದ್ದು ಮಿಸ್ಫಿಟ್ T50 ಅಂತ. ಸೊ ಒಂದು 900 ರೂಪಾಯಿ ಬಜೆಟ್ನಲ್ಲಿ ನಮಗೆ ಈ ಟ್ರಿಮ್ಮರ್ ಬರ್ತಾ ಇರುವಂಥದ್ದು. ನೀವೇನಾದರೂ ಒಂದು ಈ ಬಜೆಟ್ನಲ್ಲಿ 1,000 ರೂಪಾಯಿ ಒಳಗಡೆ ಇರತಕ್ಕಂಥ ಬಜೆಟ್ನಲ್ಲಿ ಒಂದು ಬೆಸ್ಟ್ ಟ್ರಿಮ್ಮರ್ನ ಪರ್ಚೇಸ್ ಮಾಡಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದರೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಈ ಟ್ರಿಮ್ಮರ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ, ಸೊ ಈ ಟ್ರಿಮ್ಮರ್ನ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದಿರಾ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನೇರವಾಗಿ ನಿಮ್ಮ ಮೊಬೈಲ್ ಫೋನ್ಗೆ ಬರುತ್ತೆ. ಓಕೆ, ಮೊದಲನೇದಾಗಿ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿಬಿಟ್ಟು ಏನೆಲ್ಲ ಒಂದು ಎಕ್ಸೆಸರೀಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋಣ. ಸೊ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಮಿಸ್ಫಿಟ್ ಬೈ ಬೋಟ್ ಅಂತ ಒಂದು ಬ್ರ್ಯಾಂಡಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇದಾದ ನಂತರ ಒಂದು ಟ್ರಿಮ್ಮರ್ ನ ಒಂದು ಇಮೇಜ್ ನ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ 40 ಕಂಬೈನ್ಡ್ ಲೆಂತ್ ಸೆಟ್ಟಿಂಗ್ಸ್ ಅಂತ ಇಲ್ಲಿ ಹೇಳಿರುವಂತದ್ದು. ಇದಾದ ನಂತರ 160 ಮಿನಿಟ್ಸ್ ಅಪ್ ಟು 160 ಮಿನಿಟ್ಸ್ ಕಾರ್ಡ್ಲೆಸ್ ಯೂಸೇಜ್ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಇದಾದ ನಂತರ ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ಎಲ್ಲ ಒಂದು ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸೊ ಬಹುಮುಖ್ಯವಾಗಿ ನೀವು ನೋಡಬಹುದು 40 ಕಂಬೈನ್ಡ್ ಲೆಂತ್ ಸೆಟ್ಟಿಂಗ್ ಸೆಟ್ 0.5 mm ಪ್ರಿಸಿಷನ್ ಅಂತ ಹೇಳ್ತಾ ಇರುವಂತದ್ದು. ಟ್ರಿಮ್ಮಿಂಗ್ ರೇಂಜ್ ಬಂದ್ಬಿಟ್ಟು 0.5 mm ಟು 20 mm ವರೆಗೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಒಂದ್ಸರಿ ಫುಲ್ ಚಾರ್ಜ್ ಮಾಡಕ್ಕೆ 1.5 ಗಂಟೆಗಳ ಕಾಲ ಬೇಕಾಗುತ್ತೆ. ಒಂದ್ಸರಿ ಕಂಪ್ಲೀಟ್ ಚಾರ್ಜ್ ಮಾಡಿದ್ವಿ ಅಂತಂದ್ರೆ 160 ಮಿನಿಟ್ಸ್ ಕಾರ್ಡ್ಲೆಸ್ ಯೂಸೇಜ್ ಅನ್ನ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಇದಾದ ನಂತರ ಕರೋಷನ್ ರೆಸಿಸ್ಟೆನ್ಸ್ ಟೈಟಾನಿಯಂ ಅಂಡ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಅಂತ ಇವರು ಹೇಳ್ತಾ ಇರುವಂತದ್ದು. ಕಾರ್ಡ್ ಪ್ಲಸ್ ಕಾರ್ಡ್ಲೆಸ್ ಯೂಸೇಜ್ ಅನ್ನ ಮಾಡಬಹುದು. ಟ್ರಾವೆಲ್ ಲಾಕ್ ಇರುವಂತದ್ದು. ಎರಡು ಡಿಸೈನ್ ಹೆಡ್ ಗೈಡ್ ಕಾಂಪ್ಸ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ, 0.5 mm ಮತ್ತು 10 mm. ಇದಾದ ನಂತರ ವಾಷೇಬಲ್ ಬ್ಲೇಡ್ಸ್ ಅಂತ ಇವರು ಹೇಳ್ತಾ ಇರುವಂತದ್ದು. 0.5 mm ಪ್ರೆಸಿಷನ್ ಇದೆ. ಇದಾದ ನಂತರ ಲೈಟ್ ವೇಟ್ ಮತ್ತು ಸ್ಲೀಕ್ ಮತ್ತು ಈಸಿ ಟು ಹೋಲ್ಡ್ ಡಿಸೈನ್ ಅಂತ ಇವರು ಹೇಳ್ತಾ ಇರುವಂತದ್ದು. ಟ್ರಾವೆಲ್ ಪೌಚ್ ಇದ್ರ ಜೊತೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ. ಏನೆಲ್ಲ ಒಂದು ಎಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋಣ. ನೋಡ್ತಾ ಇದ್ರೆ ಬಾಕ್ಸ್ ನಲ್ಲಿ ನಮಗೆ ಮೊದಲನೇದಾಗಿ ಒಂದಿಷ್ಟು ಡಾಕ್ಯುಮೆಂಟೇಶನ್ ಇಲ್ಲಿ ಸಿಗ್ತಾ ಇರುವಂತದ್ದು. ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು ಬೋಟ್ ನ ಒಂದು ಬುಕ್ಲೆಟ್ ಇಲ್ಲಿ ಇರುವಂತದ್ದು. ಸ್ಟಿಕರ್ಸ್ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು ವಾರಂಟಿ ಕಾರ್ಡ್ ಸಹಿತ ಇಲ್ಲಿರುವಂತದ್ದು. 1 ವರ್ಷಗಳ ಕಾಲ ವಾರಂಟಿನ ಈ ಒಂದು ಟ್ರಿಮ್ಮರ್ಗೆ ಕೊಟ್ಟಿರುವಂತದ್ದು. ಸೊ ಇದಾದ ನಂತರ ಈ ಒಂದು ಟ್ರಿಮ್ಮರ್ ನ ಕ್ಯಾರಿ ಮಾಡಕ್ಕೆ, ಟ್ರಾವೆಲ್ ಮಾಡೋ ಕ್ಯಾರಿ ಮಾಡಕ್ಕೆ ಒಂದು ಪೌಚ್ ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಹೊರತುಪಡಿಸಿದ್ರೆ ಹೆಡ್ ಗೈಡ್ ಕಾಂಪ್ಸ್ ಅನ್ನ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು. 0.5 mm ಮತ್ತು 10 mm ನ ಎರಡು ಹೆಡ್ ಗೈಡ್ ಕಾಂಪ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಇದನ್ನ ಚಾರ್ಜ್ ಮಾಡಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿರುವಂತದ್ದು. USB ಟು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಅಪ್ ಟು ಒಂದು 3/4 ಮೀಟರ್ ಒಂದು ಉದ್ದ ಈ ಒಂದು ವೈರ್ ಇರುವಂತದ್ದು. ಸೊ ಇದನ್ನ ಬಿಟ್ಟರೆ ಒಂದು ಕ್ಲೀನಿಂಗ್ ಕಿಟ್ ಅನ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಈಗ ಟ್ರಿಮ್ಮರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೋಡ್ತಾ ಇದ್ರೆ ನೀಟಾಗಿ ಇಲ್ಲಿ ನಮಗೆ ಒಂದು ಪ್ಯಾಕಿಂಗ್ ನ ಇಲ್ಲಿ ಮಾಡಿದ್ದಾರೆ ಟ್ರಿಮ್ಮರ್ನ. ಸೊ ನಮಗೆ ನೋಡೋಕೆ ಟ್ರಿಮ್ಮರ್ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು. ಒಂದು ಬ್ಲಾಕ್ ಕಲರ್ ನ ಒಂದು ಟ್ರಿಮ್ಮರ್ ಇದಾಗಿರುವಂತದ್ದು. ಓಕೆ, ಮೊದಲನೇದಾಗಿ ಒಂದು ಟ್ರಿಮ್ಮರ್ ನ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಲುಕ್ ಮತ್ತು ಡಿಸೈನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಇದಾದ ನಂತರ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ನ ಇಲ್ಲಿ ಇವರು ಯೂಸ್ ಮಾಡಿರುವಂತದ್ದು. ಆಮೇಲೆ ನೋಡಬಹುದು ನೀವು ಒಂದು ಟ್ರಿಮ್ಮರ್ ನ ಒಂದು ಮಧ್ಯಭಾಗದಲ್ಲಿ ಮಿಸ್ಫಿಟ್ ಬೈ ಬೋಟ್ ಅಂತ ಒಂದು ಬ್ರ್ಯಾಂಡಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಾದ ನಂತರ ಒಂದು ಮಧ್ಯಭಾಗದಲ್ಲಿ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಳ್ಳಕ್ಕೆ ಒಂದು ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. 0.5 mm ಆಮೇಲೆ 1 mm 2 mm ಈ ರೀತಿಯಾಗಿ ಒಂದು ಸೆಟ್ಟಿಂಗ್ಸ್ ಅನ್ನ ನಾವು ಟ್ರಿಮ್ ಮಾಡ್ಕೊಳ್ಬಹುದು. ಇದಾದ ನಂತರ ಅದರ ಕೆಳಗಡೆ ಭಾಗದಲ್ಲಿ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ. ಸೊ ಒಂದು ಪವರ್ ಬಟನ್ ನಾವು ಒಂದ್ಸರಿ ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಇದು ಆನ್ ಆಗುತ್ತೆ, ಮತ್ತೆ ಇನ್ನೊಂದ್ಸರಿ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಅಂತ ಹೇಳ್ಬೋದು. ಇದಾದ ನಂತರ ಕೆಳಗಡೆ ಭಾಗದಲ್ಲಿ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಒಂದು ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದ್ದಾರೆ. ಇದರ ಕೆಳಗಡೆ ಭಾಗದಲ್ಲಿ ಒಂದು ಲೈಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಟ್ರಿಮ್ಮರ್ ಆನ್ ಆದಾಗ ಒಂದು ಯೆಲ್ಲೋ ಲೈಟ್ ಆನ್ ಆಗುತ್ತೆ. ಸೊ ಇದನ್ನ ನಾವು ಚಾರ್ಜ್ ಹಾಕಿದಾಗ ರೆಡ್ ಲೈಟ್ ಇಲ್ಲಿ ಆನ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕೆಳಗಡೆ ಭಾಗದಲ್ಲಿ ಈ ಟ್ರಿಮ್ಮರ್ ನ ಚಾರ್ಜ್ ಮಾಡಕ್ಕೆ ಮೈಕ್ರೋ USB ಚಾರ್ಜಿಂಗ್ ಒಂದು ಪಾಯಿಂಟ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಮಾಡೆಲ್ ನೇಮ್ ಮತ್ತು ಇನ್ಪುಟ್ DC ಬಗ್ಗೆ ಇಲ್ಲಿ ನಮಗೆ ಮೆನ್ಷನ್ ಇಲ್ಲಿ ಮಾಡಿರುವಂತದ್ದು. ಸೊ ಓವರ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ಬೆಸ್ಟ್ ಆದ ಟ್ರಿಮ್ಮರ್ ಅಂತ ಹೇಳ್ಬೋದು. ಎಲ್ಲ ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಸೊ ಇನ್ನು ಈ ಒಂದು ಟ್ರಿಮ್ಮರ್ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಒಂದು ಸುಮಾರು 15 ದಿವಸ ಆಯ್ತು ಇದು ಲಾಂಚ್ ಆಗಿ. ಸೊ ಅದಕ್ಕಿಂತ ಮುಂಚೆನೆ ನನಗೆ ಇದು ಸಿಕ್ತು. ಒನ್ ಟೈಮ್ ಮಾತ್ರ ನಾನು ಇದನ್ನ ಯೂಸ್ ಮಾಡಿದ್ದೇನೆ, ಆಯ್ತಾ. ಸೊ ಒನ್ ಟೈಮ್ ಯೂಸ್ ಮಾಡಿದ್ದೇನೆ ಅಂತಂದರೆ ಒಂದು 5 to 10 ಮಿನಿಟ್ಸ್ ಯೂಸ್ ಆಗಿರುತ್ತೆ ಅಷ್ಟೇ ಬಿಯರ್ಡ್ನ ಟ್ರಿಮ್ ಮಾಡ್ಕೊಳ್ಳೋಕ್ಕೆ. ಬಟ್ ಇವರು ಅಪ್ ಟು 160 ಮಿನಿಟ್ಸ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಅಪ್ ಟು 160 ಮಿನಿಟ್ಸ್ ಬರುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಇದನ್ನ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇದೊಂದು ಸೇಮ್ ವಿಡಿಯೋ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ ಎಷ್ಟು ಹೊತ್ತು ಅಕ್ಯುರೇಟಾಗಿ ಬರುತ್ತೆ ಚಾರ್ಜು ಅಂತ. ಬಟ್ ಇದನ್ನ ಕಂಪ್ಲೀಟ್ ಚಾರ್ಜ್ ಮಾಡೋಕ್ಕೆ 1.5 ಗಂಟೆ ಬೇಕೇ ಬೇಕಾಗುತ್ತೆ, ಆಯಿತಾ.
ಸೊ ಇನ್ನು ಈ ಬಜೆಟ್ನಲ್ಲಿ ಇರ್ತಕ್ಕಂಥ ಟ್ರಿಮ್ಮರ್ಸ್ಗಳು ನಾನು ಆಲ್ರೆಡಿ ನನ್ನ ಹತ್ರ ಒಂದು 2-3 ಟ್ರಿಮ್ಮರ್ ಇದೆ ಬೇರೆ ಬೇರೆ ಬ್ರ್ಯಾಂಡ್ದು. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ಇದು ನನಗೆ ಬೆಸ್ಟ್ ಅನ್ನಿಸ್ತು. ಬಹುಮುಖ್ಯವಾಗಿ ಏನು ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿದೆ. ಇದಾಂತರ ಇದನ್ನ ನಾವು ಓಪನ್ ಮಾಡಿಬಿಟ್ಟು ಕ್ಲೀನ್ ಸಹಿತ ಮಾಡ್ಬೋದು ಇದರಲ್ಲಿ. ಇದಾದ ನಂತರ ಒಂದು 2 ಹೆಡ್ ಕಾಮ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಸಹಿತ ನಾವು ಹಾಕೊಂಡು ಆರಾಮಾಗಿ ಟ್ರಿಮ್ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿ ಇನ್ಸರ್ಟ್ ಮಾಡ್ಬೋದು ಆಯಿತಾ. ಇದರಲ್ಲಿ ಏನಂತ ಕಾಂಪ್ಲಿಕೇಶನ್ ಏನು ಅನ್ಸಲ್ಲ. ಸೊ ಜಸ್ಟ್ ಈ ರೀತಿಯಾಗಿ ಜಸ್ಟ್ ಇದು ಫಿಟ್ ಆಗುತ್ತೆ. ಇದನ್ನ ಓಪನ್ ಮಾಡೋಕ್ಕೆ ಸೊ ಜಸ್ಟ್ ಈ ರೀತಿಯಾಗಿ ಓಪನ್ ಮಾಡಿಬಿಟ್ರೆ ಮುಗೀತು. ತುಂಬ ಸಿಂಪಲ್ ಇದು. ಸೊ ಈ ರೀತಿಯಾಗಿ ಇನ್ಸರ್ಟ್ ಮಾಡ್ಬೋದು, ನಂತರ ರಿಮೂವ್ ಮಾಡ್ಬೋದು. ಸೊ ಈ ರೀತಿಯಾಗಿ ಯೂಸ್ ಮಾಡ್ಬೋದು. ತುಂಬ ಈಸಿ ಇದೆ ಆಯಿತಾ. ಇದು ಯೂಸ್ ಮಾಡೋದು ತುಂಬ ಈಸಿ. ಮೇಲ್ಗಡೆ ಏನಿದೆಯಲ್ಲ ಇಲ್ಲಿ 0.5 mm ಇಂದ ಹಿಡಿದು 1 mm 2 mm 3 mm ಈ ರೀತಿಯಾಗಿ ಜಸ್ಟ್ ನಾವು ತಿರುಗಿಸ್ಬೋದು. ಈ ರೀತಿಯಾಗಿ ತಿರುಗಿಸ್ಕೊಂಡು ನಮಗೆ ಎಷ್ಟು mm ಬೇಕೋ ಅದನ್ನ ಸೆಟ್ ಮಾಡಿಕೊಂಡು ಜಸ್ಟ್ ಒಂದು ಪವರ್ ಬಟನ್ ಒಂದ್ಸರಿ ನಾವು ಪ್ರೆಸ್ ಮಾಡಿಬಿಟ್ವಿ ಅಂತಂದರೆ ಇದು ನೋಡಿ ಆನ್ ಆಗುತ್ತೆ. ಸೊ ಈ ರೀತಿ ಆನ್ ಆಗುತ್ತೆ, ಕಂಟಿನ್ಯೂಸ್ ಆಗಿ ಇದು ವರ್ಕ್ ಆಗುತ್ತೆ ಆಯಿತಾ. ಸೊ ಇದಾದ ನಂತರ ಮತ್ತೊಂದು ಸರಿ ನಾವು ಪ್ರೆಸ್ ಮಾಡಿದ್ವಿ ಅಂತಂದರೆ ಇದು ಆಫ್ ಆಗುತ್ತೆ. ಸೊ ಇದಿಷ್ಟು ಇದ್ರ ಬಗ್ಗೆ ಮಾಹಿತಿ. 900 ರೂಪೀಸ್ ಬಜೆಟ್ನಲ್ಲಿ ಇದು ವರ್ತ್ ಅಂತ ನನಗನ್ಸುತ್ತೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ. ಒಂದು ಲಿಂಕ್ ಮೂಲಕ ನೀವು ಪರ್ಚೇಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಒಂದು ಬೆಸ್ಟ್ ಟ್ರಿಮ್ಮರ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತಂದರೆ ದಯವಿಟ್ಟು ಅವ್ರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ. ಇದ್ರ ಬಗ್ಗೆ ಅವ್ರಿಗೂ ಸಹಿತ ಮಾಹಿತಿ ಸಿಗುತ್ತೆ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.